ಹೆಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಹಾಗಾದರೆ ನಿಮಗೋಸ್ಕರ ನಾನು ಇವತ್ತೊಂದು ಒಳ್ಳೆ ಪ್ರಾಫಿಟೇಬಲ್ ಆ್ಯಂಡ್ ಬ್ರೇಕೋ ಸ್ಟಾಕೇ ತಂದಿದ್ದೀನಿ. ಇದರ ಹೆಸರು ಎಕ್ಸಿಕೋಮ್ ಅಂತ. ಓಕೆ, ಈ ಸ್ಟಾಕ್ನ ಕಂಪ್ಲೀಟ್ ರಿವ್ಯೂ ಮಾಡೋಣ ಬನ್ನಿ. ಓಕೆ ಟ್ರೇಡರ್ಸ್, ನೀವು ನೋಡ್ತಾ ಇರ್ಬೋದು ಎಕ್ಸಿಕೋಮ್ ಅಂತ. ಎಕ್ಸಿಕೋಮ್ ಅಂದರೆ ಈಗೇನು ಭಾರತ್ ಪೆಟ್ರೋಲಿಯಂ ಇದೆ, ಇಂಡಿಯನ್ ಪೆಟ್ರೋಲಿಯಂ ಇದೆ, ಹೇಗೆ ಈಗ ಪೆಟ್ರೋಲಿಯಂ ಬಂಕ್ ಇದೆ, ಅದೇ ತರ ಇವಿ ಗಾಡಿ, ಬೈಕ್ ಮತ್ತೆ ಕಾರಿಗೆ ಇದು ಚಾರ್ಜರ್ ಬಂಕ್ ಆಗಿದೆ. ಓಕೆ, ಇದೇ ಎಕ್ಸಿಕೋಮ್ ಪ್ರಾಜೆಕ್ಟ್ ಅಂದ್ರೆ. ಓಕೆ, ಹಾಗಾಗಿ ನಿಮ್ಗೆಲ್ಲ ಈಗ ಅರ್ಥ ತೊಗೊಂಡ್ಕೊಂತೀನಿ ಎಕ್ಸಿಕೋಮ್ ಅಂದ್ರೆ ಯಾವ ತರ ಕಂಪನಿ ಅಂತ. ಹಾಗಾಗಿ ಇದನ್ನ ಫಾಸ್ಟ್ ಆಗಿ ಇದ್ರದ್ದು ಸಮ್ಮರಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 3,566 ಕೋಟಿ. ಇದ್ರದ್ದು ಕರೆಂಟ್ ಪ್ರೈಸ್ 204. ಇದ್ರದ್ದು ಹೈ ಅಂಡ್ ಲೋ 300 ಮತ್ತೆ ಲೋ 169. ಇದ್ರದ್ದು ಸ್ಟಾಕ್ ಪಿ ರೇಷಿಯೋ 505. ಇದ್ರದ್ದು ಡಿವಿಡೆಂಟ್ ಎಲ್ಡ್ 0. ಇದ್ರದ್ದು ROC ರೇಷಿಯೋ 14.6. ಇದ್ರದ್ದು ROE ರೇಷಿಯೋ 3.10. ಇದ್ರದ್ದು ಫೇಸ್ ವ್ಯಾಲ್ಯೂ 10 ರೂಪಾಯಿ. ಹಾಗೆ ಇದ್ರದ್ದು ಲಾಸ್ಟ್ ಕ್ವಾರ್ಟರ್ದು ಪ್ರಮೋಟರ್ ಶೇರ್ ನೋಡ್ಕೊಂಡು ಬಂದ್ಬಿಡೋದಾದ್ರೆ 69.57. ಇದ್ರದ್ದು FI ಇನ್ವೆಸ್ಟ್ಮೆಂಟ್ 3.11. ಇದ್ರದ್ದು DI ಇನ್ವೆಸ್ಟ್ಮೆಂಟ್ 14.15. ಇದ್ರದ್ದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ 13.14% ಇದೆ. ಹಾಗಾದ್ರೆ ಇದನ್ನ ನಾವು ಈಗ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಇನ್ನ ಸ್ಟಾಕ್ ಎಷ್ಟು ದೂರ, ಇನ್ನ ಎಷ್ಟು ಮೇಲೆ ಹೋಗುತ್ತೆ ಅನ್ನೋದಾದ್ರೆ ನಾವು ಕಂಡುಹಿಡಿಬಹುದು ಬನ್ನಿ. ಫ್ರೆಂಡ್ಸ್, ಏನ್ ನೀವು ನೋಡ್ತೀರಾ, ಇದು ಯು ಪ್ಯಾಟರ್ನ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ವೇವ್ ಅನಾಲಿಸಿಸ್ಗೆ. ಇದ್ರದ್ದು ಅಪ್ಕಮಿಂಗ್ ನೆಕ್ಸ್ಟ್ ಫ್ಯೂಚರ್ ನಾವು ಕಂಡುಹಿಡಿದೆ ಈ ವೇವ್ ಅನಾಲಿಸಿಸ್ ಇಂದ. ಓಕೆನಾ, ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ನು. ಹಾಗೆ ನಮಗೆ ಇನ್ನ 100 ಪಾಯಿಂಟ್ಗಳ ಒಂದು ಮುನ್ಸೂಚನೆ ನಮಗೆ ಸಿಕ್ಕಿದೆ. ಈಗೇನಿದೆ 293ರಿಂದ 370 ತನಕ ಹೋಗ್ಬೋದು ಅಂತ ನಮ್ಮ ವೇವ್ ಅನಾಲಿಸಿಸ್ ಹೇಳ್ತಾ ಇದೆ. ಅದೇ ತರ ನೀವು ನೋಡ್ಬೋದು, ಈಗ ಎಲ್ಲರೂ ಅನ್ಕೊಂತಾರೆ ಹಂಗೆ ಒಂದೇ ಸರಿ ಮೇಲೆ ಹೋಗುತ್ತೆ, ನೀವು ಒಂದೇ ಸರಿ ಮೇಲೆ ಹೋಗಲ್ಲ, ನಿಮ್ಮ ಪ್ರೊಡಕ್ಷನ್ ತಪ್ಪು ಅಂತ. ಅದು ಯಾವುದೇ ತರ ಮೇಲೆ ಹೋಗೋಕ್ಕಾಗಲ್ಲ. ಈಗೇನು ಇಷ್ಟು ದಿನ ಇತ್ತು, ನಿನ್ನೆ ತನಕನೂ ಇದು ರೆಸಿಸ್ಟೆನ್ಸ್ ಲೈನ್ ಅಲ್ಲೇ ಇತ್ತು. ಇವತ್ತು ಹೈ ವ್ಯಾಲ್ಯೂಮ್ ಅರೌಂಡ್ 34 ಪಾಯಿಂಟ್ ಮತ್ತು 15 ಮಿಲಿಯನ್ ವ್ಯಾಲ್ಯೂಮ್ ಜೊತೆಗೆ ಇವತ್ತು ಈ ರೆಸಿಸ್ಟೆನ್ಸ್ ಲೈನ್ ನ ಬ್ರೇಕ್ ಮಾಡಿ ಸಪೋರ್ಟ್ ಲೈನ್ ಮಾಡ್ಕೊಂಡಿದೆ. ಇದು ಇನ್ನ ಒಂದು ದಿನ ಇನ್ನು 270ಗೆ ಬಂದು ಒಂದು ಪುಲ್ ಬ್ಯಾಕ್ ಮಾಡಿಕೊಂಡು ಮೇಲೆ ಹೋಗೋ ಚಾನ್ಸಸ್ ಎಲ್ಲ ಇದೆ. ಸರಿನಾ ಫ್ರೆಂಡ್ಸ್, ನೀವು ಇದನ್ನ ಸ್ಟಡಿ ಮಾಡಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾಕೆ ಫ್ಯೂಚರ್ ಕಂಪನಿ ಕೂಡ ಹೌದು. ಎಲೆಕ್ಟ್ರಾನಿಕ್ ಇನ್ನ ಎಷ್ಟು ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೋ ಈ ಕಂಪನಿ ವ್ಯಾಲ್ಯೂ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕಂಪ್ಲೀಟ್ ಇದ್ರ ಮಾಹಿತಿನ ಇನ್ನೂ ಹಾಕಿರ್ತೀವಿ, ಲೈವ್ ಕೂಡ ಮಾಡ್ತೀವಿ. ಅಲ್ಲೇ ಬಂದು ಜಾಯ್ನ್ ಆಗಿ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಕೂಡ ನೀವು ಫ್ರೀ ಆಗಿ ಕಲಿಬಹುದು. ಓಕೆ, ಲಿಂಕ್ ಇನ್ ಕಮೆಂಟ್ ಬಾಕ್ಸ್.